ನಮಸ್ತೆ ನ್ಯೂಸ್ 90 ಕನ್ನಡ ವಾಹಿನಿಗೆ ಸ್ವಾಗತ. ಚಳಿಗಾಲದ ಅಧಿವೇಶನದಲ್ಲಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರೊಟೆಸ್ಟ್. ಡಿಸೆಂಬರ್ 16ರಂದು ರೈತ ಸಂಘಟನೆಯಿಂದ ಪ್ರತಿಭಟನೆಗೆ ಕರೆ. ಕಬ್ಬಿನ ಬೆಲೆಗೆ ಗರಿಷ್ಠ ದರ ನಿಗದಿಪಡಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಗುತ್ತೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ಮುಗಳಕೋಡದಲ್ಲಿ ರೈತ ಸಂಘಟನೆ ರಾಜ್ಯ ಉಪಾಧ್ಯಕ್ಷ ಚೂನಪ್ಪ ಪೂಜಾರಿ ಹೇಳಿಕೆ. 1 ಲಕ್ಷ ರೈತರಿಂದ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲಾಗುತ್ತೆ. ಮುಗಳಕೋಡ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹೇಳಿಕೆ. ಇವತ್ತು ನಾವು ಈ ರಾಯಬಾಗ್ ತಾಲೂಕದ ಮುಗಳಕೋಡದಲ್ಲಿ ಇವತ್ತೇನ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಇದೇ ಡಿಸೆಂಬರ್ ಬರ್ತಕ್ಕಂಥ 16ನೇ ತಾರೀಕು 1 ಲಕ್ಷ ಜನ ಇವತ್ತು ಏನ ಬೆಳಗಾವಿ ಚಳಿಗಾಲ ಅಧಿವೇಶನ ಪ್ರಾರಂಭ ಆಗೈತಿ. ರೈತರ ಹಲವಾರು ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ರಾಜ್ಯದಿಂದ 1 ಲಕ್ಷ ಜನ ರೈತರು ಸೇರ್ತಾ ಇದ್ದೀವಿ. ಉದಾಹರಣೆ ಸಮಸ್ಯೆ ಏನಪ್ಪ ಅಂತಂದ್ರೆ, ಇವತ್ತು ಕಬ್ಬು ಬೆಳೆಗಾರನ್ನ FRP ಅಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣ ಇವತ್ತು ನಾಶ ಮಾಡ್ತಕ್ಕಂಥದ್ದಾಗೈತಿ. 1 ಟನ್ ಕಬ್ಬಿಗೆ ಗೋರ್ಮೆಂಟ್ಗೆ 5,000 ರೂಪಾಯಿ ಪರ್ಚೇಸ್ ಟ್ಯಾಕ್ಸ್ ಹೋಗ್ತದೆ. ಇಥನಾಲ್ ರೆಡಿ ಮಾಡೋದ್ರಿಂದ ಮತ್ತು ಸ್ಪ್ರೀಟ್ದಿಂದ ಇವೆರಡೂ ತೆರಿಗೆ ಅಂದ್ರೆ 5,000 ರೂಪಾಯಿ ಹೋಗುತ್ತೆ. ಅದ್ರೊಳಗೆ 1 ಟನ್ ಕಬ್ಬಿಗೆ ಸರ್ಕಾರ 2,000 ರೂಪಾಯಿ ಕೊಡಬೇಕಾಗೈತಿ. ಕಾರ್ಖಾನೆಯವ್ರು 4,000 ರೂಪಾಯಿ ಕೊಡಬೇಕಾಗಿತ್ತು ಅನ್ನುವಂಥ ಹೋರಾಟ ಐತಿ. ಸರ್ಕಾರ ಮಾತ್ರ ಕಡ್ಡಾಯವಾಗಿ 2,000 ರೂಪಾಯಿ ಕೊಡಲೇಬೇಕು ಅನ್ನೋಂಥದ್ದು. ಮತ್ತು ಹಗಲಿ ಇವತ್ತು ನಮಗೆ ಏನು 7 ತಾಸು ಕರೆಂಟ್ ಕೊಡ್ತಾರೋ ಅದನ್ನ ಹಗಲಿ 12 ತಾಸು ಕರೆಂಟ್ ಕೊಡಬೇಕು. ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ರೈತ ವಿರೋಧಿ ಕಾನೂನುಗಳನ್ನ ವಾಪಸ್ ಪಡಿಬೇಕು. ಏನು ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರ್ತು ಅಂತೇಳಿ ಇವತ್ತು ರೈತರಿಗೆ ಸಂಪೂರ್ಣ ಮೋಸ ಮಾಡ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಕ್ಷಣ ಇವತ್ತು ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರಬೇಕು. ರೈತ ವಿರೋಧಿ APMC ಕಾಯ್ದೆಯನ್ನು ಏನು 87B ಅಂತೇಳಿ ಅದ ಕಾಯ್ದೆ ತಿದ್ದುಪಡಿ ಮಾಡಿರಿ, ಅದನ್ನು ಕೂಡ ವಾಪಸ್ ಪಡಿತಕ್ಕಂಥ ಹೀಗೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನೀರಾವರಿ ಯೋಜನೆಗಳನ್ನ ಜಾರಿಗೊಳಿಸಬೇಕು. ಮತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಡ್ಯಾಮ್ಗಳನ್ನ ಏನು ಉಳುತ್ತೇವು, ಇವತ್ತು ತುಂಗಭದ್ರಾ ಇರ್ಬೋದು, ಈ ರೀತಿ ಎಲ್ಲ ರೀತಿ ಡ್ಯಾಮ್ದಲ್ಲಿ ಹೂಳು ತುಂಬೈತಿ, ಅದನ್ನು ಕೂಡ ಹೂಳು ಎತ್ತದಾಗ್ಬೋದು. ಕೆರೆ ತುಂಬು ಯೋಜನೆ ಆಗಬೇಕು. ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನೀರಾವರಿ ಯೋಜನೆಗಳು ಕೂಡ ಜಾರಿ ಆಗಬೇಕಂತೇಳಿ ಇವತ್ತು ಡಿಸೆಂಬರ್ 16ನೇ ತಾರೀಕು ರಾಜ್ಯದ ಮೂಲೆಯಿಂದ ಇವತ್ತು ನಂಜನಸ್ವಾಮಿ ಮಗ ಅವರ ಪಚ್ಚೆಯವರು ಇರ್ಬೋದು, ದರ್ಶನ್ ಪುಟ್ಟಣ್ಣಯ್ಯ ಇರ್ಬೋದು, ಇವರೆಲ್ಲರ ಮುಖಂಡತ್ವೊಳಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ರೈತರ ಡಿಸೆಂಬರ್ 16ನೇ ತಾರೀಕು ಸುವರ್ಣ ಸೌಧ ಎದುರುಗಡೆ ಪ್ರತಿಭಟನೆ ಐತಿ. ಆ ಪ್ರತಿಭಟನೆಯಲ್ಲಿ ಎಲ್ಲ ರೈತ ಬಂಧುಗಳು ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ನಮ್ಮ ಹೆಸರು ಚೂನಪ್ಪ ಪೂಜಾರಿ, ರೈತ ಸಂಘ ರಾಜ್ಯಾಧ್ಯಕ್ಷ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟ